ಪಂಚಾಯತ್ ಎಂದರೆ ಏನು? ಸ್ವಯಂ ಆಡಳಿತ ಎಂದರ್ಥ. ಪಂಚಾಯತ್ ಎಂದರೆ ಸ್ವಯಂ ಆಡಳಿತ ಎಂದರ್ಥ. ಗಾಂಧೀಜಿಯವರು ಪಂಚಾಯತ್ ರಾಜ್ ಪರಿಕಲ್ಪನೆಯನ್ನು ಈ ಪದದ ಮೂಲಕ ಪ್ರತಿಪಾದಿಸಿದರು. ಗ್ರಾಮ ಸ್ವರಾಜ್ ಎಂಬ ಪದದ ಮೂಲಕ. ಭಾರತದ ಸಂವಿಧಾನದ 9ನೇ ಭಾಗದಲ್ಲಿರುವ ಪಂಚಾಯತ್ ರಾಜ್ ಬಗ್ಗೆ ವಿವರಿಸಲಾದ ವಿಧಿ ಯಾವುದು? ಅಂದರೆ ಭಾರತ ಸಂವಿಧಾನದ 9ನೇ ಭಾಗದಲ್ಲಿರುವ 243ನೇ ವಿಧಿಯಿಂದ 243 ವಿಧಿಯವರೆಗೆ ಪಂಚಾಯತ್ ರಾಜ್ ಬಗ್ಗೆ ವಿವರಿಸಲಾಗಿದೆ. ಭಾರತದ ಪಂಚಾಯತ್ ರಾಜ್ ಆಡಳಿತದ ಉದ್ದೇಶವೇನು? ಆಡಳಿತದ ವಿಕೇಂದ್ರೀಕರಣ. ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೆಸುವ ವಿಧಾನ ಯಾವುದು? ಪಕ್ಷರಹಿತವಾಗಿ ಪಂಚಾಯಿತಿಗೆ ಚುನಾವಣೆಯನ್ನು ನಡೆಸಲಾಗುತ್ತದೆ. ಅಂದರೆ ಯಾವುದೇ ಪಕ್ಷ ಕೂಡ ಇರುವುದಿಲ್ಲ. ಪಂಚಾಯಿತಿಯ ಆಡಳಿತದ ಹಂತಗಳು ಯಾವುವು? 1 ಗ್ರಾಮ ಪಂಚಾಯತ್, 2 ಮಧ್ಯಂತರ ಪಂಚಾಯತ್, 3 ಜಿಲ್ಲಾ ಪಂಚಾಯತ್. ಪಂಚಾಯತ್ ವ್ಯವಸ್ಥೆಯ ಕೆಳ ಹಂತ ಯಾವುದು? ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷಗಳು. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳಿಗೆ ಚುನಾವಣೆಯನ್ನು ನಡೆಸುವವರು ಯಾರು? ರಾಜ್ಯ ಚುನಾವಣಾ ಆಯೋಗ. ಪಂಚಾಯತ್ ಚುನಾವಣೆಗಳ ಬಗ್ಗೆ ತಿಳಿಸುವ ವಿಧಿ ಯಾವುದು? 243 ವಿಧಿ ಪಂಚಾಯತ್ ಚುನಾವಣೆಗಳ ಬಗ್ಗೆ ತಿಳಿಸುತ್ತದೆ. ಸ್ಥಳೀಯ ಸರ್ಕಾರದ ಘಟಕವಾಗಿ ಪಂಚಾಯಿತಿ ರಚನೆಗೆ ಅವಕಾಶ ಕಲ್ಪಿಸಿದ ಭಾರತ ಸಂವಿಧಾನದ ವಿಧಿ ಯಾವುದು? 40ನೇ ವಿಧಿ. ಪಂಚಾಯತ್ಗಳ ಹಣಕಾಸು ಸ್ಥಿತಿಗಳನ್ನು ಅಧ್ಯಯನ ಮಾಡಲು 243 ವಿಧಿಯನ್ವಯ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ರಾಜ್ಯಪಾಲರು. ಬಲವಂತರಾಯ್ ಮೆಹ್ತಾ ಸಮಿತಿ ನೇಮಕಗೊಂಡಿದ್ದ ವರ್ಷ ಯಾವುದು? 1957. ಜವಾಹರ್ಲಾಲ್ ನೆಹರು ಅವರು ರಾಜಸ್ಥಾನದ ನಾಗೂರ್ನಲ್ಲಿ ಮೊಟ್ಟ ಮೊದಲ ಪಂಚಾಯಿತಿಯನ್ನು ಉದ್ಘಾಟಿಸಿದ ದಿನ ಯಾವುದು? 1959 ಅಕ್ಟೋಬರ್ 2. 83ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2000 ಇದನ್ನು 243 ವಿಧಿಯಲ್ಲಿ ಅರುಣಾಚಲ ಪ್ರದೇಶದ ಪರಿಶಿಷ್ಟ ಜಾತಿಗೆ ಮೀಸಲಾತಿಗೆ ಸಂಬಂಧಿಸಿದಂತೆ ಕಾಯ್ದೆ ಜಾರಿಗೆ ತಂದ ವರ್ಷ ಯಾವುದು? 2001ರಲ್ಲಿ ಜಾರಿಗೆ ತರಲಾಯಿತು. ಅನುಸೂಚಿತ ಪ್ರದೇಶಗಳಿಗೆ ಪಂಚಾಯಿತಿಯನ್ನು ಅಳವಡಿಸಲು ಜಾರಿಗೆ ತಂದ ಕಾಯ್ದೆ ಯಾವುದು? 1996 ಕಾಯ್ದೆ. 1986 ನವೆಂಬರ್ 27ರಂದು ಎಲ್.ಎಂ. ಸಿಂಘ್ವಿ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿತು. ಅದರಲ್ಲಿನ ಪ್ರಮುಖ ಶಿಫಾರಸು ಏನಾಗಿತ್ತು?
ಪಂಚಾಯಿತಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುವುದು ಅದರ ಪ್ರಮುಖ ಶಿಫಾರಸ್ಸಾಗಿತ್ತು. ಅಶೋಕ್ ಮೆಹ್ತಾ ಸಮಿತಿ ನೇಮಕಗೊಂಡಿದ್ದ ವರ್ಷ ಯಾವುದು? 1977ರಲ್ಲಿ ಅಶೋಕ್ ಮೆಹ್ತಾ ಸಮಿತಿಯು ನೇಮಕಗೊಂಡಿತ್ತು. 1985ರ ಜಿ.ವಿ.ಕೆ. ರಾವ್ ಸಮಿತಿಯನ್ನು ರಚಿಸಿದ ಆಯೋಗ ಯಾವುದು? ಯೋಜನಾ ಆಯೋಗ. ಜಿ.ವಿ.ಕೆ. ರಾವ್ ಸಮಿತಿಯ ಪ್ರಮುಖ ಶಿಫಾರಸು ಏನಾಗಿತ್ತು? ಗ್ರಾಮೀಣ ಅಭಿವೃದ್ಧಿಯ ಆಡಳಿತಾತ್ಮಕ ಅಂಶಗಳಿಗೆ ಪ್ರಾಶಸ್ತ್ಯ ನೀಡುವುದು ಜಿ.ವಿ.ಕೆ. ರಾವ್ ಸಮಿತಿಯ ಪ್ರಮುಖ ಶಿಫಾರಸ್ಸಾಗಿತ್ತು. ಜಿಲ್ಲಾ ಯೋಜನೆಗೆ ಸಂಬಂಧಿಸಿದಂತೆ ರಚಿಸಲಾದ ಸಮಿತಿ ಯಾವುದು? 1984ರ ಹನುಮಂತರಾವ್ ಸಮಿತಿ. ಸ್ಥಳೀಯ ಸರ್ಕಾರದ ಗೊತ್ತುವಳಿಯನ್ನು 1882ರಲ್ಲಿ ರಚಿಸಿದ ವೈಸ್ರಾಯ್ ಯಾರು? ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ರ ಗೊತ್ತುವಳಿ ಯಾವುದಾಗಿದೆ? ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್. ಭಾರತದ ಮುನ್ಸಿಪಲ್ ಕಾರ್ಪೊರೇಷನ್ ಇದನ್ನು ಮದ್ರಾಸ್ನಲ್ಲಿ ಪ್ರಾರಂಭಿಸಿದ್ದು ಯಾವಾಗ? 1687ರಲ್ಲಿ. 243 ಪಿ ಯಿಂದ 243 ZG ವರೆಗಿನ ವಿಧಿಗಳನ್ನು ಒಳಗೊಂಡ ಭಾಗ ಯಾವುದು? ಭಾಗ 9A. ಮೊಟ್ಟ ಮೊದಲು ಲೋಕಸಭೆಯಲ್ಲಿ 65ನೇ ನಗರ ಪಾಲಿಕೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ ಪ್ರಧಾನಮಂತ್ರಿ ಯಾರು? ರಾಜೀವ್ ಗಾಂಧಿ. ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಪ್ರಾರಂಭಿಸಲಾದ ವರ್ಷ ಯಾವುದು? 1726. ಲೋಕಸಭೆಯಲ್ಲಿ 74ನೇ ಪೌರಸಭೆ ಮಸೂದೆಯನ್ನು ಮಂಡಿಸಿದ ಪ್ರಧಾನಿ ಯಾರು? ಪಿ.ವಿ. ನರಸಿಂಹರಾವ್. ಮುನ್ಸಿಪಾಲಿಟಿ ಆಡಳಿತದ ವಿಷಯಗಳು ಇರುವ ಅನುಸೂಚಿ ಯಾವುದು? 12ನೇ ಅನುಸೂಚಿ. 243 ವಿಧಿಯನ್ವಯ ಪುರಸಭೆಗಳ ಹಣಕಾಸು ಸ್ಥಿತಿಗಳನ್ನು ಅಧ್ಯಯನ ಮಾಡಲು ರಾಜ್ಯಪಾಲರು ರಚಿಸಿದ 5 ವರ್ಷಗಳ ಅವಧಿಯವರೆಗಿನ ಕಾರ್ಯನಿರ್ವಹಿಸುವ ಆಯೋಗ ಯಾವುದು? ರಾಜ್ಯ ಹಣಕಾಸು ಆಯೋಗ. ಮುನ್ಸಿಪಾಲಿಟಿಗೆ ಸಂಬಂಧಿಸಿದ 18 ವಿಷಯಗಳನ್ನು ಸೇರಿಸಲಾದ ಅನುಸೂಚಿ ಸಂಖ್ಯೆ ಯಾವುದು? 12ನೇ ಅನುಸೂಚಿ. ಪುರಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು?
243 ZA ವಿಧಿ. ಪುರಸಭೆಯ ಸದಸ್ಯನಾಗಲು ಇರಬೇಕಾದ ಅರ್ಹತಾ ಕನಿಷ್ಠ ವಯಸ್ಸು ಎಷ್ಟು? 21 ವರ್ಷ. ಯಾವ ಅಧಿನಿಯಮದ ಅಡಿಯಲ್ಲಿ ಪಟ್ಟಣ ಪಂಚಾಯಿತಿ ರಚಿತವಾಗುತ್ತದೆ? ಕರ್ನಾಟಕ ಮುನ್ಸಿಪಾಲಿಟಿ ಅಧಿನಿಯಮ 1964ರ ಅಡಿಯಲ್ಲಿ ಪಟ್ಟಣ ಪಂಚಾಯಿತಿಯು ರಚಿತವಾಗುತ್ತದೆ. ಮುನ್ಸಿಪಲ್ ಕೌನ್ಸಿಲಿನ ಅಧಿಕಾರಗಳನ್ನು ಚಲಾಯಿಸುವವರು ಮತ್ತು ಅದರ ಕಾರ್ಯಗಳನ್ನು ನೆರವೇರಿಸಲು ನೇಮಕಗೊಂಡಂತಹ ವ್ಯಕ್ತಿಗಳನ್ನು ಯಾವುದು ಒಳಗೊಂಡಿರುತ್ತದೆ? ಮುನ್ಸಿಪಲ್ ಕೌನ್ಸಿಲ್. ಯಾವುದೇ ಚಿಕ್ಕ ನಗರ ಪ್ರದೇಶಕ್ಕೆ ಸೇರಿರುವ ಸ್ಥಳೀಯ ಪ್ರದೇಶವು ಪಂಚಾಯಿತಿ ಪ್ರದೇಶವಾಗತಕ್ಕದ್ದೆಂದು ನಿರ್ದೇಶಿಸಬಹುದಾದ ಅಧಿನಿಯಮ ಯಾವುದು? ಚಿಕ್ಕ ನಗರ ಪ್ರದೇಶ ಅಧಿನಿಯಮ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶದ ಪರಿವರ್ತನೆ ಮತ್ತು ಸಂಯೋಜನೆ ಅಧಿನಿಯಮ. ಯಾವುದೇ ಚಿಕ್ಕ ನಗರ ಪ್ರದೇಶಕ್ಕೆ ಸೇರಿದ ಸ್ಥಳೀಯ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ನಿರ್ದೇಶಿಸುವವರು ಯಾರು? ರಾಜ್ಯ ಸರ್ಕಾರ. ಯಾವ ಕಾನೂನಿನ ಮೇರೆಗೆ ಮಾಡಲಾದ ಅಥವಾ ಅಧಿಪ್ರಮಾಣಿಸಿದ ಎಲ್ಲ ಬಜೆಟ್ ಅಂದಾಜುಗಳು, ತೆರಿಗೆ ನಿರ್ಧರಣೆಗಳು, ನಿರ್ಧರಣೆ ಪಟ್ಟಿಗಳು, ಮೌಲ್ಯ ನಿರ್ಣಯಗಳು ಅಥವಾ ಅಳತೆಗಳನ್ನು ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು? ಉತ್ತರ ಮುನ್ಸಿಪಲ್ ಕಾನೂನು. ಮುನ್ಸಿಪಲ್ ಕಾನೂನಿನ ಮೇರೆಗೆ ಮಾಡಲಾದ ಅಥವಾ ಅಧಿಪ್ರಮಾಣಿಸಿದ ಎಲ್ಲ ಬಜೆಟ್ ಅಂದಾಜುಗಳು, ತೆರಿಗೆ ನಿರ್ಧರಣೆಗಳು, ನಿರ್ಧರಣೆ ಪಟ್ಟಿಗಳು, ಮೌಲ್ಯ ನಿರ್ಣಯಗಳು ಅಥವಾ ಅಳತೆಗಳನ್ನು ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು. ಸ್ಥಳೀಯ ಪ್ರದೇಶದ ಮುನ್ಸಿಪಲ್ ಕೌನ್ಸಿಲ್ ಅಸ್ತಿತ್ವದಲ್ಲಿ ಇಲ್ಲದೆ ಹೋದಾಗ ಮುನ್ಸಿಪಲ್ ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿರುತ್ತಾರೆ? ಅಂದರೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರುತ್ತಾರೆ. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಅದು 5 ವರ್ಷಗಳಾಗಿರುತ್ತವೆ. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯಲ್ಲಿನ ಯಾವುದೇ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಅಧಿಕಾರ ಹೊಂದಿರುವವರು ಯಾರು? ಜಿಲ್ಲಾಧಿಕಾರಿಗಳು. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯಲ್ಲಿ ನಿಹಿತವಾದ ದರಗಳು, ತೆರಿಗೆಗಳು, ಫೀಸುಗಳು, ಬಾಕಿಗಳನ್ನು ವಸೂಲಿ ಮಾಡಲು ಇರುವ ಅವಧಿ ಎಷ್ಟು? 3 ವರ್ಷಗಳು. ಸಂಯೋಜಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಯೊಳಗೆ ಚುನಾಯಿಸಬೇಕು? 1 ತಿಂಗಳ ಒಳಗೆ. ಪುರಸಭೆ, ಪಟ್ಟಣ ಪಂಚಾಯಿತಿ
ಹಾಗೂ ಗ್ರಾಮ ಪಂಚಾಯಿತಿ ಅರ್ಥ ವಿವರಣೆ ಕುರಿತು ತಿಳಿಸುವ ನಿಯಮ ಯಾವುದು? 114ನೇ ನಿಯಮ. ಚಿಕ್ಕ ನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವನ್ನಾಗಿ ಪರಿವರ್ತಿಸುವುದರ ಕುರಿತು ತಿಳಿಸುವ ನಿಯಮ ಯಾವುದು? 115ನೇ ನಿಯಮ. ಇದು ಚಿಕ್ಕ ನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವನ್ನಾಗಿ ಪರಿವರ್ತಿಸುವುದರ ಕುರಿತು ತಿಳಿಸುತ್ತದೆ. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುವ ನಿಯಮ ಯಾವುದು? 116ನೇ ನಿಯಮ. ಪಂಚಾಯಿತಿ ಪ್ರದೇಶಗಳ ವಿಭಜನೆಯ ಪರಿಣಾಮವನ್ನು ತಿಳಿಸುವ ನಿಯಮ ಯಾವುದು? 118ನೇ ನಿಯಮ. ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು? 3. ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ? ರಾಜ್ಯ ಚುನಾವಣಾ ಆಯುಕ್ತರು. ವಾರ್ಡ್ ಸಭೆ ಎಂದರೆ ಏನು? ವಾರ್ಡ್ ಸಭೆ ಎಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಚುನಾವಣೆ ಕ್ಷೇತ್ರ ಮತದಾರ ಪಟ್ಟಿಯಲ್ಲಿ ನೋಂದಾಯಿತರಾದ ವ್ಯಕ್ತಿಗಳಿಂದ ಕೂಡಿದ ಒಂದು ನಿಕಾಯ. ಗ್ರಾಮ ಪಂಚಾಯಿತಿ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಇರುವ ಒಂದು ಮಂಡಳಿ ಯಾವುದು? ಗ್ರಾಮ ಸಭೆ. ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು, ಗ್ರಾಮದ ಜನರು ಗ್ರಾಮ ಸಭೆಯನ್ನು ಪ್ರತಿನಿಧಿಸುತ್ತಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಇರುವ ಮಂಡಳಿ ಗ್ರಾಮ ಸಭೆಯಾಗಿದೆ. ಸರ್ಕಾರವು 5,000ಕ್ಕಿಂತ ಕಡಿಮೆ ಇಲ್ಲದ ಮತ್ತು 7,000ಕ್ಕಿಂತ ಹೆಚ್ಚಿಲ್ಲದ ಜನಸಂಖ್ಯೆಯುಳ್ಳ ಗ್ರಾಮ ಅಥವಾ ಗ್ರಾಮಗಳ ಗುಂಪನ್ನು ಏನಾಗಿ ಪರಿಗಣಿಸಲಾಗಿದೆ? ಪಂಚಾಯಿತಿ. ಅಂದರೆ ಒಂದು ಪಂಚಾಯಿತಿ ಆಗಬೇಕು ಅಂದರೆ ಜನಸಂಖ್ಯೆ 5,000ಕ್ಕಿಂತ ಜಾಸ್ತಿ ಇರಬೇಕು, 7,000ಕ್ಕಿಂತ ಕಡಿಮೆ ಇರಬೇಕು. ಕೆಲವು ಜಿಲ್ಲೆಗಳಲ್ಲಿ ಜನಸಂಖ್ಯೆ 2,500ಕ್ಕಿಂತ ಕಡಿಮೆ ಇಲ್ಲದಂಥ ಪ್ರದೇಶವನ್ನು, ಕೆಲವು ಜಿಲ್ಲೆಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಎಂದು ಗುರುತಿಸುವ ಅಧಿಕಾರ ಯಾರಿಗಿದೆ? ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಮಿನಿಮಮ್ 2,500 ಜನ ಇದ್ದರೆ ಸಾಕು, ಅಲ್ಲಿ ಗ್ರಾಮ ಪಂಚಾಯಿತಿ ನಡೆಸ್ಬೋದು. ಅಥವಾ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ರದೇಶವನ್ನು ಒಂದು ಗ್ರಾಮ ಪಂಚಾಯಿತಿ ಅಂತ ಮಾಡ್ಬೋದು. ಆ ಥರ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಉತ್ತರ ಕೇಂದ್ರ ಸರ್ಕಾರಕ್ಕಿದೆ. ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನ ಸೃಷ್ಟಿಸಲು ಇರಬೇಕಾದ ಮತದಾರರ ಸಂಖ್ಯೆ ಎಷ್ಟು? ಅಂದರೆ ಎಷ್ಟು ಮತದಾರರ ಸಂಖ್ಯೆಗೆ ಒಬ್ಬ ಸದಸ್ಯನನ್ನು, ಗ್ರಾಮ ಪಂಚಾಯಿತಿ ಸದಸ್ಯನನ್ನು ಚುನಾಯಿಸಬಹುದು? 400 ಮತದಾರರಿಗೆ ಒಬ್ಬರಂತೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾವಣೆ ಮಾಡಬಹುದು. ಜಿಲ್ಲಾ ಪಂಚಾಯತ್ ನಡವಳಿಗಳ ಪುಸ್ತಕವನ್ನು ಯಾರ ವಶದಲ್ಲಿರತಕ್ಕದ್ದು? ಜಿಲ್ಲಾ ಪಂಚಾಯತ್ ನಡವಳಿ ಪುಸ್ತಕಗಳನ್ನು ಯಾರ ಹತ್ರ ಇಡಬೇಕು ಅಂತ ಪ್ರಶ್ನೆ. ಅದು
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರೊಂದಿಗೆ ಇಡಬೇಕಾಗುತ್ತದೆ. ಇಂದಿರಾ ಆವಾಸ್ ಯೋಜನೆಯು ಯಾವಾಗಿನಿಂದ ಜಾರಿಗೆ ಬಂದಿದೆ? ಇಸವಿ. ಅದು 1985ರಲ್ಲಿ ಜಾರಿಗೆ ಬಂದಿದೆ. ಗ್ರಾಮ ಸಭೆಯನ್ನು ಒಂದು ವರ್ಷದಲ್ಲಿ ಕನಿಷ್ಠ ಎಷ್ಟು ಬಾರಿ ಕರೆಯಬಹುದು? ಕನಿಷ್ಠ 2 ಬಾರಿ ಕರೆಯಬಹುದು. 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸಿ. ರಂಗರಾಜನ್. ಸರಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳಿಗೆ ಒಳಪಟ್ಟು 5,000ಕ್ಕಿಂತ ಕಡಿಮೆ ಇಲ್ಲದ ಮತ್ತು 7,000ಕ್ಕೆ ಹೆಚ್ಚಾಗದ ಜನಸಂಖ್ಯೆಯುಳ್ಳ ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸುವ ಅಧಿಕಾರವುಳ್ಳ ಅಧಿಕಾರಿ ಯಾರು? ಅಂದರೆ ಪಂಚಾಯಿತಿಯು ಘೋಷಿಸಬೇಕು. 5,000 ಜನ ಇದ್ದರೆ ಒಂದು ಪಂಚಾಯಿತಿ ಮಾಡ್ಬೋದು ಅಂತ ಇತ್ತೆ. ಆ ಪಂಚಾಯಿತಿ ಮಾಡ್ಬೋದು ಅನ್ನೋದನ್ನ ಘೋಷಿಸುವವರು ಯಾರು ಅಂತ ಪ್ರಶ್ನೆ. ಉತ್ತರ ಡೆಪ್ಯೂಟಿ ಕಮಿಷನರ್. 5,000 ಜನ ಇದ್ದಾರೆ, ಇಲ್ಲಿ ಒಂದು ಪಂಚಾಯಿತಿ ಮಾಡಬಹುದು ಎಂದು ಡೆಪ್ಯೂಟಿ ಕಮಿಷನರ್ ಅವರು ಘೋಷಿಸುತ್ತಾರೆ. ಬೆಳಗಾವಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಪ್ರದೇಶಗಳಲ್ಲಿ 2,500ಕ್ಕಿಂತ ಕಡಿಮೆ ಇಲ್ಲದ ಜನಸಂಖ್ಯೆ ಉಳ್ಳ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸಿದ್ದು ಯಾರು? ಅಂದರೆ ಆಲ್ಮೋಸ್ಟ್ 5,000 ಜನ ಇದ್ದರೆ ಒಂದು ಪಂಚಾಯಿತಿ ಅಂತ ಘೋಷಿಸಬಹುದು. ಅದನ್ನು ಘೋಷಿಸೋದು ಡೆಪ್ಯೂಟಿ ಕಮಿಷನರ್. ಆದರೆ ಈ 2,000 ಜನ, ಮಿನಿಮಮ್ 2,500 ಜನ ಇದ್ದರೆ ಪಂಚಾಯಿತಿ ಅಂತ ಘೋಷಿಸಬಹುದು. ಅಂತಹ ಕೆಲವು ಪ್ರದೇಶಗಳಲ್ಲಿ ಅದನ್ನ ಪಂಚಾಯಿತಿ ಅಂತ ಘೋಷಿಸಿದ್ದಾರೆ. 2,500 ಜನ ಇದ್ದರೂ ಸಹ ಅದನ್ನು ಪಂಚಾಯಿತಿ ಅಂತ ಘೋಷಿಸಿದ್ದಾರೆ. ಅಂಥದನ್ನ ಈ ಥರ 2,500 ಜನ ಇರುವ ಪಂಚಾಯಿತಿಯನ್ನು ಘೋಷಿಸುವವರು ಯಾರು ಅಂತ ಪ್ರಶ್ನೆ. ಸರ್ಕಾರ. ಈ 2,500 ಜನ ಇರೋದನ್ನ ಸರ್ಕಾರ ಘೋಷಿಸುತ್ತೆ. ಅದೇ 5,000 ಕರೆಕ್ಟಾಗಿದ್ರು ಅಂತಂದರೆ ಅದನ್ನ ಯಾರು? ಡೆಪ್ಯೂಟಿ ಕಮಿಷನರ್ ಅವರು ಘೋಷಿಸ್ತಾರೆ. ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1990 ಸಂವಿಧಾನದ 64ನೇ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸಂವಿಧಾನದಲ್ಲಿ ಗ್ರಾಮ ಪಂಚಾಯಿತಿ ಬಗ್ಗೆ ಉಲ್ಲೇಖವಿರುವ ವಿಧಿ ಸಂಖ್ಯೆ ಯಾವುದು? 40ನೇ ವಿಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಂವಿಧಾನದ ಯಾವ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಕುರಿತು ಉಲ್ಲೇಖವಿದೆ? ಪಾರ್ಟ್. ಅದು ರಾಜನೀತಿ ನಿರ್ದೇಶಕ ತತ್ವಗಳ ಭಾಗಗಳಲ್ಲಿ ಗ್ರಾಮ ಪಂಚಾಯಿತಿಯ ಕುರಿತು ಉಲ್ಲೇಖವಿದೆ. ಪ್ರಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದ ರಾಜ್ಯ ಯಾವುದು? ರಾಜಸ್ಥಾನ. ಅದರಲ್ಲೂ ನಾಗೂರ್ ಎನ್ನುವಂತಹ ಗ್ರಾಮದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯು ಸ್ಥಾಪನೆಯಾಯಿತು. ರಾಜಸ್ಥಾನದಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಜಾರಿಗೆ ಬಂದ ವರ್ಷ ಯಾವುದು? 1958 ಅಕ್ಟೋಬರ್ 2ರಂದು ರಾಜಸ್ಥಾನದಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಜಾರಿಗೆ ಬಂದಿತು. ರಾಜಸ್ಥಾನದಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಜಾರಿಗೆ ಬಂದ ವರ್ಷ ಯಾವುದು? 1958 ಅಕ್ಟೋಬರ್ 2. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಜಾರಿಗೆ ಬಂದ ವರ್ಷ ಯಾವುದು? 1958. ಗ್ರಾಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ
ಗ್ರಾಮ ಪಂಚಾಯಿತಿಯ ಮೂಲ ಅಂಗ ಯಾವುದು? ಉತ್ತರ ಗ್ರಾಮ ಸಭೆ. ಗ್ರಾಮ ಸಭೆ ಇದು ಗ್ರಾಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯಿತಿಯ ಮೂಲ ಅಂಗವಾಗಿದೆ. ಒಂದು ಗ್ರಾಮದ ಶಾಸನಸಮ್ಮತ ಅಂಗವೇ ಗ್ರಾಮ ಪಂಚಾಯಿತಿ. ಸ್ವತಂತ್ರ ದೊರೆತ ಮೇಲೆ ರಾಷ್ಟ್ರದ ಧ್ಯೇಯವಾಗಿ ಅಂಗೀಕರಿಸಲಾದ ವಿಷಯ ಯಾವುದು? ಅದು ಪಂಚಾಯಿತಿ ರಾಜ್ ವ್ಯವಸ್ಥೆಯ ಸ್ಥಾಪನೆ. ಪಂಚಾಯಿತಿ ಪ್ರದೇಶಗಳ ಸಂಯೋಜನೆಯ ಪರಿಣಾಮವನ್ನು ತಿಳಿಸುವ ನಿಯಮ ಯಾವುದು? 117ನೇ ನಿಯಮ. ಭಾರತದ ಸಂವಿಧಾನದ 40ನೇ ವಿಧಿಯ 9ನೇ ಭಾಗವು ಒಳಗೊಂಡಿರುವ ವಿಷಯ ಯಾವುದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾರತದ ಸಂವಿಧಾನದ 40ನೇ ವಿಧಿಯ 9ನೇ ಭಾಗದ ಅಡಿಯಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಸ್ಥಾಪನೆಯಾದ ಅಧಿಕಾರ ವಿಕೇಂದ್ರೀಕರಣ ಪದ್ಧತಿ ಯಾವುದು? ಪಂಚಾಯತ್ ರಾಜ್ ವ್ಯವಸ್ಥೆ. ತಾಲೂಕ್ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ? ಜಿಲ್ಲಾ ಪಂಚಾಯಿತಿಗೆ ಇದೆ. ಪಂಚಾಯಿತಿ ವ್ಯವಸ್ಥೆಯ ಅನುಷ್ಠಾನದಲ್ಲಿ ಮೊಟ್ಟಮೊದಲ ಸಂಘಟಿತ ಪ್ರಯತ್ನವೆಂದು ಕರೆಯಲಾದ ಸಂಗತಿ ಯಾವುದು? ಅಕ್ಟೋಬರ್ 2, 1952ರಂದು ಪ್ರಾರಂಭಿಸಲಾದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಗ್ರಾಮೀಣ ಜನರನ್ನು ತೊಡಗಿಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವುದು ಹಾಗೂ ಗ್ರಾಮೀಣ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಹಮ್ಮಿಕೊಳ್ಳಲಾದ ಯೋಜನೆ ಯಾವುದು? ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಸದ್ಯ ರಾಜ್ಯದಲ್ಲಿ ಜಾರಿಯಲ್ಲಿರುವ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಅಂತಸ್ತುಗಳು ಯಾವುವು? ಗ್ರಾಮ ಮಟ್ಟ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ. ಸ್ಥಳೀಯ ಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತೆ ಪಂಚಾಯಿತಿ ವ್ಯವಸ್ಥೆಯ ರಚನೆಯಲ್ಲಿ ಬದಲಾವಣೆ ತರುವ ಅಧಿಕಾರ ಯಾರಿಗಿದೆ? ರಾಜ್ಯ ಸರ್ಕಾರಕ್ಕಿದೆ. ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಸ್ತಿತ್ವಕ್ಕೆ ಬರುವ ಸ್ಥಳೀಯ ಆಡಳಿತದಲ್ಲಿ ಪರಿಶಿಷ್ಟ ಜಾತಿಗಳಿಗೆ, ಪಂಗಡಗಳಿಗೆ, ಹಿಂದುಳಿದ ವರ್ಗಗಳಿಗೆ ಮತ್ತು ಮಹಿಳೆಯರಿಗೆ ನೀಡಿರುವ ಪ್ರಾತಿನಿಧ್ಯ ಯಾವುದು? ಅಂದರೆ ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಭಾರತದಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ವ್ಯವಸ್ಥೆ ಡ್ಯಾಶ್ ಹೊಂದಿದೆ. ಅದು ವ್ಯಾಪಕತೆಯನ್ನು ಹೊಂದಿದೆ. ಭಾರತದ ಪಂಚಾಯಿತಿ ವ್ಯವಸ್ಥೆ ಪ್ರಾರಂಭವಾದ ವರ್ಷ ಯಾವುದು? ಅದು 1959. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಎಂಬ ಹೆಸರಿನಿಂದ ಕರೆಯಲಾಗುವ ವ್ಯವಸ್ಥೆ ಯಾವುದು? ಪಂಚಾಯಿತಿ ವ್ಯವಸ್ಥೆ. ರಾಜ್ಯ ಶಾಸಕಾಂಗವು ರಾಜ್ಯದ ಕೇಂದ್ರ ಸ್ಥಾನದಿಂದ ಕೆಳಗಿಳಿದು ಜಿಲ್ಲೆ ಮತ್ತು ಕ್ಷೇತ್ರದ ಮೂಲಕ ಗ್ರಾಮ ಪಂಚಾಯಿತಿಗೆ ಪ್ರಯಾಣ ಮಾಡಬೇಕು.
ಜನರ ಸಂಘಟನೆಗಳಾಗಿರುವ ಈ ಹೊಸ ಸಂಸ್ಥೆಗಳು ರಾಜ್ಯ ಶಾಸಕಾಂಗಗಳಲ್ಲಿ ಅನುಮೋದನೆಗೊಂಡ ಕಾರ್ಯಕ್ರಮಗಳಲ್ಲಿ ಯೋಚಿಸುವ ಮತ್ತು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಹೊಂದಿವೆ ಎಂದು ಹೇಳಿದವರು ಯಾರು? ಎಸ್.ಕೆ. ಡೇ. ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷ. ಗ್ರಾಮ ಪಂಚಾಯಿತಿ ಅಧಿಕಾರಾವಧಿ 5 ವರ್ಷ ಇರುವ ರಾಜ್ಯಗಳು ಯಾವುವು? ಕರ್ನಾಟಕ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಇತ್ಯಾದಿ. ಗ್ರಾಮ ಪಂಚಾಯಿತಿ ಅಧಿಕಾರಾವಧಿ 4 ವರ್ಷ ಇರುವ ರಾಜ್ಯಗಳು ಯಾವುವು? ಮಹಾರಾಷ್ಟ್ರ, ಗುಜರಾತ್, ಪಶ್ಚಿಮ ಬಂಗಾಳ, ಒರಿಸ್ಸಾ, ಜಮ್ಮು ಮತ್ತು ಕಾಶ್ಮೀರ ಇತ್ಯಾದಿ. ಕಾಲಕಾಲಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವ ಹಾಗೂ ಅಧಿಸೂಚಿಸುವ ಅಧಿಕಾರ ಹೊಂದಿರುವ ಸಂಸ್ಥೆ ಯಾವುದು? ರಾಜ್ಯ ಚುನಾವಣಾ ಆಯೋಗ. ಯಾರು ನಿರ್ಧರಿಸಬಹುದಾದ ಸಂಖ್ಯೆಯ ಚುನಾಯಿತ ಸದಸ್ಯರನ್ನು ಗ್ರಾಮ ಪಂಚಾಯಿತಿ ಹೊಂದಿರಲೇಬೇಕು? ರಾಜ್ಯ ಚುನಾವಣಾ ಆಯೋಗ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯರ ಆಯ್ಕೆಯಲ್ಲಿ ಅನುಸರಿಸಬಹುದಾದ ಅಗತ್ಯ ಪದ್ಧತಿ ಯಾವುದು? ಮೀಸಲಾತಿ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಗಮನಿಸುವ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಯಾರು? ಡೆಪ್ಯೂಟಿ ಕಮಿಷನರ್. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಮಹಿಳೆಯರಿಗೆ ಮೀಸಲಾತಿ ಇದೆಯೇ? ಇದೆ. ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರ ಹೆಸರುಗಳನ್ನು ಪ್ರಕಟಿಸುವ ಅಧಿಕಾರ ಇರುವುದು ಯಾರಿಗೆ? ಡೆಪ್ಯೂಟಿ ಕಮಿಷನರ್ ಅವರು ಗ್ರಾಮ ಪಂಚಾಯಿತಿಗೆ ಚುನಾಯಿತ ಸದಸ್ಯರ ಹೆಸರುಗಳನ್ನು ಪ್ರಕಟಿಸುತ್ತಾರೆ. ಚುನಾವಣಾ ಕ್ಷೇತ್ರದಿಂದ ಎಷ್ಟು ಸದಸ್ಯರು ಚುನಾಯಿತರಾಗಬೇಕಾಗಿದೆಯೋ ಅಷ್ಟು ಮತ ಹೊಂದಿರುವ ಅಧಿಕಾರ ಪಡೆದ ವ್ಯಕ್ತಿ ಯಾರು? ಮತದಾರರು. ಮತದಾರರು ಎಷ್ಟು ವ್ಯಕ್ತಿಗಳು ಚುನಾಯಿತರಾಗಬೇಕೋ ಆ ಮತಕ್ಷೇತ್ರಕ್ಕೆ ಅಷ್ಟು ಮತಗಳನ್ನು ಹಾಕಬಹುದಾಗಿದೆ. ಒಬ್ಬ ಮತದಾರನು ಒಬ್ಬ ಅಭ್ಯರ್ಥಿಗೆ ನೀಡುವ ಮತಗಳ ಸಂಖ್ಯೆ ಎಷ್ಟು? 1. ಗ್ರಾಮ ಪಂಚಾಯಿತಿಗೆ ನಡೆಯುವ ಚುನಾವಣೆ ಡ್ಯಾಶ್ ಆಗಿರುತ್ತದೆ. ಪಕ್ಷಾತೀತವಾಗಿರುತ್ತದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವ ವ್ಯಕ್ತಿ ಹೊಂದಿರಬಹುದಾದ ಪ್ರಾಥಮಿಕ ಅರ್ಹತೆ ಏನು? ಆ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಹೊಂದಿರಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರಾಗ ಬಯಸುವ ಹಾಗೂ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಎಷ್ಟು? 21. ಆಡಳಿತ ಸಮಿತಿ ಅಥವಾ ಆಡಳಿತಾಧಿಕಾರಿಯ ನೇಮಕಾತಿ ಮಾಡಲು ಕಾರಣವೇನು? ಗ್ರಾಮ ಪಂಚಾಯಿತಿಗಳಿಗೆ ಸದಸ್ಯರ ಆಯ್ಕೆಯಾಗದಿದ್ದಲ್ಲಿ ಆಡಳಿತ ಸಮಿತಿ ಅಥವಾ ಆಡಳಿತಾಧಿಕಾರಿಯ ನೇಮಕ ಮಾಡಲಾಗುತ್ತದೆ. ಗ್ರಾಮ ಪಂಚಾಯಿತಿ ಸ್ಥಾಪಿಸಿದ ತರುವಾಯ ಕೂಡಲೇ ಗ್ರಾಮಕ್ಕಾಗಿ ಅಥವಾ ಗ್ರಾಮಗಳ ಗುಂಪಿಗಾಗಿ ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿ ನೇಮಿಸುವ ಅಧಿಕಾರ ಇರುವುದು ಯಾರಿಗೆ?
ಡೆಪ್ಯೂಟಿ ಕಮಿಷನರ್ಗೆ. ಯಾವುದೇ ಚುನಾವಣಾ ಕ್ಷೇತ್ರದಲ್ಲಿ ನಡೆಯುವ ಯಾವುದೇ ಚುನಾವಣೆಯಲ್ಲಿ ಮತ ನೀಡಲು ಹಕ್ಕು ಪಡೆಯಬೇಕಾದಲ್ಲಿ ಡ್ಯಾಶ್ ಇರಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು. ತಾಲೂಕ್ ಪಂಚಾಯಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಸಭೆಯ ಕೋರಂ ಎಷ್ಟಿರಬೇಕು? ಅರ್ಧದಷ್ಟು.